ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಭರ್ಜರಿಯಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಈ ಮಧ್ಯ ಈ ಬೆಂಗಳೂರಿನ ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಏನಿದೆ ಈ ಒಂದು ಗೆರೆಯನ್ನು ಎಳೆದು ಫುಟ್ಪಾತ್ ವ್ಯಾಪಾರಿಗಳಿಗೂ ಮತ್ತು ಈ ಪಾದಾಚಾರಿಗಳಿಗೆ ಒಂದು ವ್ಯವಸ್ಥೆಯನ್ನು GB ಅಧಿಕಾರಿಗಳು ಮಾಡಿಕೊಡ್ತಾ ಇದ್ದಾರೆ. ಸದ್ಯ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಒಬ್ಬರು ಫುಟ್ಪಾತ್ ವ್ಯಾಪಾರಿ ಒಬ್ಬರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲಿಗೆ ನಿಮಗೆ ಒಂದು ಗೆರೆಯನ್ನು ಮಾಡಿದ್ದಾರೆ, ಇದ್ರೊಳಗಡೆ ನೀವು ಮಾತ್ರ ನೀವು ವ್ಯಾಪಾರ ಮಾಡಬೇಕು ಅಂತ. ಸೊ ಏನು ಹೇಳ್ತೀರಾ ಈ ಬಗ್ಗೆ? ಇಲ್ಲ, ಇದು ಮಾಡಿಕೊಡ್ತಾ ಇದ್ದಾರೆ. ಬಟ್ ಏನಂದರೆ ಸೈಜ್ ಬಂದು ಭಾಳ ಒಂದು 2 ಮೊಳ 3 ಮೊಳಕ್ಕೆ ಮಾಡಿಟ್ಟಿದ್ದಾರೆ. ನಾವು ಒಬ್ಬರು ಕೂತ್ಕೊಂಡ್ಬಿಟ್ರೆ ಚೇರ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಲ್ಲಿ ಜಾಗ ಮುಗಿದೋಯ್ತು, ಮತ್ತು ಐಟಮ್ ಇಟ್ಕೊಳ್ಳೋಕ್ಕಲ್ಲ ಏನು ಜಾಗನೂ ಸಿಗೋದಿಲ್ಲ. ಬಟ್ ಇದರಲ್ಲಿ 6 ಜನ ಕೂತ್ಕೊಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ 6 ಜನಕ್ಕೆಲ್ಲ ಇಬ್ಬರಿಗಾದರೆ ನಮ್ಗೆ ಅಡ್ಜಸ್ಟ್ ಆಗುತ್ತೆ. 6 ಜನಕ್ಕಾದರೆ ಯಾರಿಗೂ ಆಚಲ್ಲ. ಮಳೆ ಬಂತು ಅಂದರೆ ಒಂದು ಕವರ್ ಹಾಕ್ತೀವಿ, ಅವ್ರ ಮೇಲೂ ಕವರ್ ಹಾಕೋಕ್ಕಲ್ಲ, ನಾವು ಹಾಕೋಕ್ಕಲ್ಲ, ಸೆಂಟ್ರಲ್ಲಿ ನೀರು ಹೋಗ್ಬಿಡುತ್ತೆ. ಸೊ ತುಂಬ ವ್ಯವಸ್ಥೆ ಆಗ್ಬಿಡುತ್ತೆ. ಮತ್ತು ಇನ್ನೂ ಒಂದು, ನಾವು ಕಟ್ಟೆ ಮೇಲೇನೂ ಕೂತ್ಕೋತೀವಿ, ಅಲ್ಲಲ್ಲಿ ಈ ಥರ ಗ್ಯಾಪ್ಗಳಿದೆ. ಆ ಗ್ಯಾಪ್ಗಳಲ್ಲಿ ಏನೋ ಯಾರನ್ನೂ ಕೂತ್ಕೊಬಾರ್ದು ಅಂತಾರೆ. ನಾವು ಕೂತ್ಕೊಳ್ಳೋದಿಲ್ಲ, ಓಕೆ. ಬಟ್ ಬೇರೆಯವರು, ತೋಳ್ಬಲ ಇರೋರು ಮತ್ತು ಪಾಲಿಟಿಕ್ಸಲ್ಲಿ ಇದಿರೋರು, ಪೊಲೀಸ್ ಕಡೆಯಿಂದ ಯಾರೋ ಬರ್ತಾರೆ, ಅವರು ಒಂದು ದುಡ್ಡು ಕೊಟ್ಟು ಕೂತ್ಕೊಂಡ್ಬಿಡ್ತಾರೆ. ಬಟ್ ನಾವು ಅವ್ರನ್ನ ಓಡ್ಸೋಕ್ಕೂ ಆಗೋದಿಲ್ಲ, ಮತ್ತು ಇದಕ್ಕೆ ಯಾರು ಕಾವಲು ಕಾಯೋಕ್ಕೂ ಆಗೋದಿಲ್ಲ ಅಲ್ವಾ. ಇವಾಗ ನಾವು ಕಟ್ಟೆನಲ್ಲಿ ಅಡ್ಜಸ್ಟ್ ಮಾಡಿ ಕೂತಿರ್ತೀವಿ, ಇನ್ನು ಬಿಕ್ಕಿದ ಜಾಗದಲ್ಲ ಏನು ಮಾಡೋದು? ಅಲ್ಲಿ ಬೇರೆಯವ್ರು ಬಂದು ಕೂತ್ಕೋತಾರೆ. ಅವರು ಇವರು ರೌಡಿಸಮ್ ಇಟ್ಕೊಂಡ್ಬರ್ತಾರೆ, ಪೊಲೀಸವ್ರ ಕಡೆಯಿಂದ ಬರ್ತಾರೆ, ಇನ್ನೊಬ್ಬರ ಕಡೆಯಿಂದ ಬರ್ತಾರೆ. ಅದು ನಾವು ಹೇಳೋಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಭಾಳ ತೊಂದರೆ ಆಗುತ್ತೆ. ನಮಗೇನಿಲ್ಲ, ಒಂದೇ ಲೈನಲ್ಲಿ ಇವಾಗ ಕರೆಕ್ಟಾಗಿತ್ತು. ನಾವು 128 ಜನ ಇದ್ದೀವಿ, ಕರೆಕ್ಟಾಗಿ 128 ಜನಕ್ಕೆ ಜಾಗ ಇದೆ. ಆ ಜಾಗದಲ್ಲಿ ನಾವು ಹಂಗಂಗೆ ಬಿಟ್ಟಿತ್ತು ಅಂದರೆ, ಮಾರ್ಕ್ ಮಾಡಿತ್ತು ಅಂದರೆ ಏನು ತೊಂದರೆ ಇಲ್ಲ. ಇವಾಗ ನಮ್ಮೊಬ್ಬರು 6 ಅಡಿ 7 ಅಡಿ ಇದ್ದಾರೆ, ಅದನ್ನೇ ಸಾಕಾಗ್ತಾಯಿತ್ತು. ಇದು ಅದನ್ನು 3.5 ಮಾಡಿ ಇನ್ನೂ ಇಬ್ಬರು ಕೊಟ್ಟು ಯಾರು ಎಕ್ಸ್ಟ್ರಾ ಯಾರಿದ್ದಾರೆ? ಎಕ್ಸ್ಟ್ರಾ ಯಾರೂ ಇಲ್ಲ ನಮ್ಮಲ್ಲಿ. ನಮ್ಮ ಹತ್ರ ಇರೋದೇ ನಾವು 128 ಜನ ಇದ್ದೀವಿ. ಅದಕ್ಕೆ ನಾವು ಇಷ್ಟೊಂದು ಜನ ಬಾಕ್ಸ್ಗಳು ಮಾಡಿ ವೇಸ್ಟ್. ಬೇರೆಯವ್ರನ್ನ ಯಾರೋ ಕರ್ಕೊಂಡು ಕೂಡಿಸ್ಬೇಕಷ್ಟೇ ಇಲ್ಲಿ. ಅದನ್ನು ಯಾಕೆ ಮಾಡೋದು ಅಂತ ನಾವು ಇಲ್ಲಿರೋರು ಮತ್ತೆ ಮಾಡಿದ್ರೆ ಸಾಕಾಗ್ತಾಯಿತ್ತು. ಈಗ ಕೆಲ ಕಡೆ ಇಷ್ಟು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಸೊ ಈ ಬಗ್ಗೆ ಏನು ಹೇಳ್ತೀರಾ? ನಿಮಗೆ ಇಷ್ಟ ಆದರೂ ಒಂದು 3 ಅಡಿನಾದರೂ ಜಾಗ ಕೊಡ್ತಿದ್ದಾರೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ? ಅದಕ್ಕೆ ಏನು ಗೊತ್ತಾ ಪ್ರಾಬ್ಲಮ್ ಇಲ್ಲಿ? ಈ ಗಾಂಧಿ ಬಜಾರಲ್ಲಿ ಮಾರ್ಕೆಟ್ ಇಲ್ಲ, ಆ ಕಾಲದಿಂದನೂ ಮಾರ್ಕೆಟ್ ಇಲ್ಲ. ಸೊ ಮಾರ್ಕೆಟ್ ಕಟ್ಟಕ್ಕೆ ಜಾಗನೂ ಇಲ್ಲ. ಹಾಗಾಗಿ ಇದನ್ನು ವೆಂಡಿಂಗ್ ಝೋನ್ ಅಂತಲೇ ಮಾಡಿಬಿಟ್ರು. ಇಲ್ಲಿ ಮಡಿವಾಳ ಒಂದು 2-3 ಕಡೆ ಬೆಂಗಳೂರಲ್ಲಿ ವೆಂಡಿಂಗ್ ಝೋನ್ ಅಂತ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಗರುಡಾಚಾರ್ಯರು ಬಂದು ನಮ್ಗೆ ಇದೆಲ್ಲ ಅನುಕೂಲ ಮಾಡಿಕೊಟ್ರು. ಅಗಲ ಫುಟ್ಪಾತ್ ಅಗಲ ಮಾಡಿ ಕಟ್ಟೆ ಎಲ್ಲ ಕಟ್ಟಿ ಇದೆಲ್ಲ ಮಾಡಿಕೊಟ್ಟು ಇಲ್ಲಿ ವೆಂಡಿಂಗ್ ಝೋನ್ಗೋಸ್ಕರ ಮಾಡಿದ್ದು. ಬೇರೆ ಕಡೆ ವೆಂಡಿಂಗ್ ಝೋನ್ ಇಲ್ಲ. ಹಾಗಾಗಿ ಇಲ್ಲಿ ಮತ್ತು ಇಲ್ಲಿ ಫುಟ್ಪಾತ್ ಬಂದು ನಮಗೆ 28 ಅಡಿ ಇದೆ. ಸೊ ಅದರಲ್ಲಿ ನಮ್ಗೆ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ನಾವು ಅದನ್ನು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ದು ಎಷ್ಟೋ ಪರವಾಗಿಲ್ಲ. ಆದರೂ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಈ ಗ್ಯಾಪ್ಗಳಲ್ಲಿ ಬೇರೆಯವ್ರು ಬಂದು ಕೂತ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಕಾವಲು ಕಾಯೋರು ಯಾರು? ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ಲು? ನಮ್ಮ ಥರ ಇನ್ನೊಬ್ರು ಬರ್ತಾರೆ, ವಿಜಯನಗರದಲ್ಲಿ ಎತ್ತಿರ್ತಾರೆ, ಅವ್ರು ಯಾರೋ ಬರ್ತಾರೆ ಇಲ್ಲಿ. ಅವಾಗ ಇಲ್ಲಿ 300 ಅಂಗಡಿ ಇರೋದು 700 ಅಂಗಡಿ ಆಗುತ್ತೆ. ಮತ್ತು ಅದೇ ಪ್ರಾಬ್ಲಮ್ಮು. ಹಾಗಾಗಿ ಆ ಗ್ಯಾಪ್ ಫಿಲಪ್ ಮಾಡೋಕ್ಕಂದ್ರೆ ನಮ್ಗೆ ಹೆಂಗಿದ್ರು ಹಂಗೆ ಕೊಟ್ಬಿಟ್ಟಿದ್ರೆ ನಮ್ಮ ಇನ್ನೊಬ್ಬರು ಥರ್ಡ್ ಪಾರ್ಟಿ ಯಾರು ಒಬ್ಬರನ್ನೂ ಒಳಗೆ ಬಿಡೋಲ್ಲ. ನಾವು ಎಷ್ಟು ಜನ ಇದ್ದೀವೋ ಅಷ್ಟೇ ಜನ ವ್ಯಾಪಾರ ಮಾಡ್ತಾಯಿದ್ವಿ. ಈಗ 3ನೇವರೆಲ್ಲ ಬಂದು ಕೂತ್ಕೋತಾರಲ್ಲ, ಒಂದು ಭಯ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಇದಿಷ್ಟು ಫುಟ್ಪಾತ್ ವ್ಯಾಪಾರಿಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದೀಪಾ, ಫ್ರೀಡಮ್ ಟಿವಿ ಕನ್ನಡ, ಬೆಂಗಳೂರು.